ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿ ಈಸಿಯಾಗಿ ಮಾಡುವಂಥ ಒಂದು ಬ್ರೆಡ್ ರೆಸಿಪಿ ಇದು. ಸೊ ಈ ಒಂದು ರೆಸಿಪಿನ ನೀವು ಇಷ್ಟು ರುಚಿಯಾದ ಒಂದು ರೆಸಿಪಿನ ಮಕ್ಕಳಿಗೆ ಒಂದ್ಸಲ ಮಾಡಿಕೊಟ್ರೆ ಖಂಡಿತ ಮಕ್ಕಳು ಒಂದ್ಸಲ ತಿಂದರೆ ಪದೇ ಪದೇ ಕೇಳ್ತಾರೆ. ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ. ಈ ಒಂದು ಸ್ನ್ಯಾಕ್ಸ್ ಮಾಡೋದಕ್ಕೆ ಮೊದಲನೇದಾಗಿ ಬೇಯಿಸಿರುವಂತಹ 2 ಆಲೂಗೆಡ್ಡೆನ ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಜೀರಿಗೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು. ಹಾಗೆ ಒಂದು ಪಿಂಚಷ್ಟು ನಾನು ಗರಂ ಮಸಾಲಾನ ಹಾಕ್ಕೊಳ್ತೀನಿ ನೋಡಿ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇವಾಗ ಈ ಒಂದು ಸ್ನ್ಯಾಕ್ಸು ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂಥ ಒಂದು ವಿಧಾನದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ 1/4 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ನಂತರ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಖಂಡಿತವಾಗ್ಲೂ ತುಂಬಾ ಟೇಸ್ಟಿ ಇರುತ್ತೆ. ನಾನು ಬ್ರೆಡ್ ಪಿಜ್ಜಾ ಹೇಗೆ ಮಾಡೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಖಂಡಿತ ನೀವೆಲ್ಲರೂ ಕೂಡ ನೋಡಿದ್ದೀರಾ. ನಿಮ್ಮ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ನನಗಂತೂ ತುಂಬಾ ಖುಷಿ ಆಯಿತು. ಅದೇ ರೀತಿ ನೀವು ಈ ಒಂದು ವಿಡಿಯೋನು ಕೂಡ ನೋಡಿ, ಹಾಗೆ ಮಕ್ಕಳಿಗೆ ಈ ಒಂದು ಪಿಜ್ಜಾ ಅಥವಾ ಬರ್ಗರನ್ನು ಒಂದ್ಸಲ ಮನೆಯಲ್ಲಿ ತಯಾರಿಸ್ಕೊಡಿ. ಈ ರೀತಿಯಾಗಿ ರುಚಿಯಾಗಿರುವಂತಹ ಒಂದು ಡಿಫ್ರೆಂಟ್ ರೆಸಿಪಿಗಳನ್ನು ಖಂಡಿತ ನಾನು ಆದಷ್ಟು ಶೇರ್ ಮಾಡ್ತಾನೇ ಇರ್ತೀನಿ. ನೀವು ಕೂಡ ತಯಾರಿಸಿ, ಹಾಗೆ ಎಲ್ಲರೂ ಕೂಡ ತಿನ್ನಿ ಫ್ರೆಂಡ್ಸ್. ಓಕೆ, ಈಗ ನೋಡಿ ಈ ರೀತಿ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ನಾನು ನೋಡಿ. ನೀವು ಬೇಕು ಅಂದರೆ ಈ ಥರ ಬ್ರೆಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದ್ರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಪೌಂಡ್ ಬರುತ್ತಲ್ಲ, ಬ್ರೆಡ್ ಪೌಂಡು, ಸೊ ಅದನ್ನು ಕೂಡ ಉಪಯೋಗಿಸ್ಬೋದು. ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಫಸ್ಟು ಕಟ್ ಮಾಡ್ಕೊಂಬೇಡ. ಕಟ್ ಮಾಡಿ ಇದನ್ನು ಒಂದು ಸೈಡ್ ನಾವು ತೆಗೆದಿಟ್ಕೊಳ್ಳೋಣ. ಫಸ್ಟು ಇದಕ್ಕೆ ನಮಗೆ ಒಂದು ಸಾಸನ್ನು ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಒಂದು ಪ್ಯಾನಿಗೆ 1 ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಮೆಲ್ಟ್ ಆಗಲಿ ಚೆನ್ನಾಗಿ ಅದು. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ. ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. 1-2 ಸೆಕೆಂಡ್ಸ್ ಫ್ರೈ ಮಾಡಿದ ನಂತರ ನಾನು ಈ ಒಂದು ಸಾಸನ ಮಾಡೋದು ಪೂರ್ತಿ ವಿಧಾನವನ್ನು ನಾನು ಬ್ರೆಡ್ ಪಿಜ್ಜಾದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಖಂಡಿತ ನೀವು ಯಾರಾದರೂ ನೋಡಿಲ್ಲ ಅಂದರೆ ಚಾನಲಲ್ಲಿ ನಾನು ಐ ಬಟನಲ್ಲಿ ಹಾಕಿರ್ತೀನಿ, ನೀವು ಖಂಡಿತ ಅಲ್ಲಿ ಚೆಕ್ ಮಾಡ್ಬೋದು. ಸೊ ನೋಡಿ, ಇವಾಗ ನಾನು ಈ ಒಂದು ಟೊಮ್ಯಾಟೊ ಪ್ಯೂರಿನ, ರುಬ್ಬಿರೋವಂಥ ಟೊಮ್ಯಾಟೊ ಪ್ಯೂರಿನ ಹಾಕ್ಕೊಂಡಿದ್ದೀನಿ. ಸೊ ಹಾಕಿದ ನಂತರ ಇದನ್ನು ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪನೂ ನೀರಿಲ್ಲದ ಹಾಗೆ ನಾವು ಬೇಯಿಸ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ನಂತರ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ. ಸೊ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಸ್ವಲ್ಪನೂ ನೀರಿರಬಾರ್ದು. ಏನು ನೀರಿನ ಅಂಶ ನಮಗೆ ಕಾಣ್ತಿದೆಯೋ ಅದೆಲ್ಲ ಫುಲ್ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ. ನೀರು ಸ್ವಲ್ಪನೂ ಇಲ್ಲ, ಕರೆಕ್ಟಾಗಿ ಆಗಿದೆ ನಮಗೆ. ಇವಾಗ ಇದನ್ನು ಒಂದು ಕಡೆ ನಾವು ಒಂದು ಬೌಲಿಗೆ ತೆಗೆದು ಇಟ್ಕೊಳ್ಳೋಣ. ಪಿಜ್ಜಾ ಅಥವಾ ಬರ್ಗರ್ ಮಾಡಬೇಕಾದ್ರೆ ಈ ರೀತಿಯಾಗಿರುವಂಥ ಒಂದು ಸಾಸನ್ನು ನೀವು ಮನೆಯಲ್ಲೇ ತಯಾರಿಸ್ಕೊಳ್ಳಿ. ಪಿಜ್ಜಾ ಸಾಸನ್ನು ಖಂಡಿತ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಟೇಸ್ಟಿ ಇರುತ್ತೆ ಅಂತ ಅಂದರೆ ನೀವು ಒಂದ್ಸಲ ಮಾಡ್ಕೊಂಡು ತಿಂದರೆ ನಿಮಗೆ ಗೊತ್ತಾಗುತ್ತೆ ಇದರ ಟೇಸ್ಟ್ ಹೇಗೆ ಇರುತ್ತೆ ಅಂತ ನೋಡಿ. ಇವಾಗ ನಾನು ಬರ್ಗರ್ ಮೇಲೆ ಈ ಥರ ಒಂದು ಬ್ರೆಡ್ ಪೀಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಪೂರ್ತಿ ಇದನ್ನು ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಮನೆಯಲ್ಲಿಯೇ ಶುಚಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿಗಳು ತುಂಬಾ ಇಷ್ಟ ಇರುತ್ತೆ, ಮತ್ತು ಹೆಲ್ತಿಯಾಗಿ ಕೂಡ ಇರುತ್ತೆ. ಆದಷ್ಟು ಮಕ್ಕಳಿಗೆ ತುಂಬ ಹೆಲ್ತಿಯಾಗಿರುವಂತಹ ಒಂದು ರೆಸಿಪಿಗಳನ್ನು ಮಾಡಿಕೊಡಿ ದಯವಿಟ್ಟು. ಓಕೆ, ಈಗ ನೋಡಿ ನಾನು ಆಲೂಗೆಡ್ಡೆ ಒಂದು ಮಿಶ್ರಣ ಇತ್ತಲ್ಲ, ಸೊ ಅದನ್ನು ಈ ರೀತಿಯಾಗಿ ನಾನು ಫಸ್ಟು ಒಂದು ಶೇಪ್ ಆಗಿ ಅದನ್ನು ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಹೀಗೆ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ದಪ್ಪ ಇರಲಿ, ಜಾಸ್ತಿ ತೆಳ್ಳಗೆ ಬೇಡ ನೋಡಿ. ಈ ರೀತಿ ನಾವು ಬ್ರೆಡ್ ಮೇಲೆ ಇಟ್ಕೊಳ್ಳೋಣ. ಫಸ್ಟು ಇದನ್ನು ನೋಡ್ಬೋದು ನೀವು. ಈ ರೀತಿ ಇಟ್ಟದ ನಂತರ ಇದ್ರ ಮೇಲೆ ಇವಾಗ ಒಂದು ಈರುಳ್ಳಿ ಪೀಸನ್ನು ಇಟ್ಕೊಳ್ಳೋಣ. ಈರುಳ್ಳಿಯನ್ನು ನಾನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಗೆ ಟೊಮ್ಯಾಟೊ ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ. ಇವನ್ನ ರೌಂಡಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನಾನು ಒಂದು ಕ್ಯಾಪ್ಸಿಕಮ್ ಹಾಗೆ
ಟೊಮ್ಯಾಟೊ ಪೀಸ್ ಇಷ್ಟನ್ನು ಕೂಡ ಇಟ್ಟಿದ್ದೀನಿ. ಇದ್ರ ಮೇಲೆ ನಾವು ಈಗ ಒಂದು ಚೀಸನ್ನ ಇಟ್ಕೊಳ್ಳೋಣ. ಚೀಸು ನಾ ಒಂದು ₹10ನೋ ₹20 ಒಂದು ಪ್ಯಾಕೆಟ್ ಬರುತ್ತೆ ಫ್ರೆಂಡ್ಸ್. ಅದನ್ನ ನೋಡಿ ನೀವು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ. ಯಾಕೆಂದ್ರೆ ಜಾಸ್ತಿ ದೊಡ್ಡದಾದ್ರೆ ಬೇಕು ಅಂತಂದ್ರೆ ನೀವು ಹಾಕ್ಕೊಳ್ಬೋದು. ಚೀಸ್ ಬೇಕು ಅಂದ್ರೆ ಜಾಸ್ತಿ ಸ್ವಲ್ಪ ದೊಡ್ಡದು ಅಂತಂದ್ರೆ. ಬೇಡ ಅನ್ನೋದಾದ್ರೆ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನಂತರ ಮೇಲ್ಗಡೆ ನಾನು ಕ್ಯಾಬೇಜಿನ ಒಂದು ಎಲೆನ ಈ ರೀತಿ ಇಟ್ಕೊಂಡಿದ್ದೀನಿ ಬಿಡಿಸಿ. ನಂತರ ಬ್ರೆಡ್ಡನ್ನ ಈ ರೀತಿ ಮುಚ್ಚೋಣ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಬರ್ಗರ್‌ನ ಮನೆಯಲ್ಲೇ ತಯಾರಿಸ್ಬೋದು ಅಂತ. ಈ ಬ್ರೆಡ್ ಬರ್ಗರ್‌ನ ಖಂಡಿತ ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿಯಾಗಿ ನಾನು ಎಲ್ಲ ಬ್ರೆಡ್‌ಗಳನ್ನು ಈಗ ರೆಡಿ ಮಾಡ್ಕೊಳ್ತೀನಿ. ಖಂಡಿತ ಈ ರುಚಿಯಾದ ರೆಸಿಪಿನ ಮಕ್ಕಳು ಒಂದ್ಸಲ ತಿಂದರೆ ಪದೇ ಪದೇ ಕೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಬ್ರೆಡ್ ಬರ್ಗರ್. ಮಕ್ಕಳಿಗೆ ಸಾಮಾನ್ಯವಾಗಿ ಪಿಜ್ಜಾ, ಬರ್ಗರ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ನಾವು ಮನೆಯಲ್ಲಿಯೇ ಶುಚಿಯಾಗಿ ಮಾಡಿಕೊಡ್ಬೋದು. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಬೆಣ್ಣೆನ ನಾನು ಹಾಕಿ ಸ್ವಲ್ಪ ಮೆಲ್ಟ್ ಆದ ನಂತರ ಈಗ ಮಾಡಿರೋಂತಹ ಬರ್ಗರ್‌ಗಳನ್ನ ಈ ರೀತಿ ನಾನು ಒಂದು ತವಾ ಮೇಲೆ ಜೋಡಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಓವೆನ್ ಏನನ್ನು ಉಪಯೋಗಿಸ್ದಲೇ ಮಾಡ್ತಿರೋಂತಹ ಒಂದು ಬರ್ಗರ್ ರೆಸಿಪಿ ಇದು. ಈಗ ನೋಡಿ 3 ನಾನು ಈ ರೀತಿ ಒಂದು ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೊಳ್ಳೋಣ. ನಾವು ಓವೆನ್ನಲ್ಲಿ ಮಾಡೋದಾದರೆ ಓವನ್ನಲ್ಲಿ ತುಂಬಾ ಚೆನ್ನಾಗಿ ಬೇಗನೆ ಅದು ಬೇಯುತ್ತೆ. ಬಟ್ ನಮ್ಮ ಒಲೆ ಮೇಲೆ ನಾವು ಸ್ಟವ್ ಮೇಲೆ ಮಾಡಬೇಕಾದ್ರೆ ಖಂಡಿತ ಸ್ವಲ್ಪ ಆಚೆ ಈಚೆ ಆಗುತ್ತೆ. ಏನು ತೊಂದರೆ ಇಲ್ಲ. ಈಗ ಟರ್ನ್ ಮಾಡ್ತೀನಿ ನಾನು. ನೋಡಿ ಈ ರೀತಿ 2 ಸೈಡ್ ಕೂಡ ನಾವು ಟರ್ನ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ತುಂಬಾನೇ ಟೇಸ್ಟಿಯಾಗಿರುವಂಥ ಈಸಿಯಾಗಿರುವಂಥ ಬ್ರೆಡ್ ಬರ್ಗರ್ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್, ಸಿ ಯು.